ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇನ್ನು ಮುಂದೆ ಹಜರತ್ ಟಿಪ್ಪು ಜಯಂತಿಯನ್ನು ರಾಜ್ಯ ಸರ್ಕಾರದ ವತಿಯಿಂದಲೇ ಆಚರಿಸಬೇಕು ಎಂದು ಹಜರತ್ ಟಿಪ್ಪು ಸುಲ್ತಾನ್ ವಂಶಸ್ಥ ಸೈಯದ್ ಮನ್ಸೂರ್ ಅಲಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಟಿಪ್ಪು ಜಯಂತಿ ಆಚರಣೆಗೆ ಬೇರೆ ಬೇರೆ ಸಂಘಟನೆಗಳಿಗೆ ಅವಕಾಶ ನೀಡಿಲ್ಲ. ಕೆಲವರು ಮುಸ್ಲಿಮರು ಮಾತ್ರವಲ್ಲ, ದಲಿತರು ಸೇರಿದಂತೆ ಅನ್ಯ ಸಮುದಾಯಗಳಲ್ಲಿಯೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಸರ್ಕಾರವೇ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಬೇಕು ಎಂದು ಸಲಹೆ ನೀಡಿದರು. ಒಂದು ವೇಳೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ವಿಚಾರದಲ್ಲಿ ಸರ್ಕಾರ ತಕ್ಷಣ ಸಕಾರಾತ್ಮಕ ಕ್ರಮ ಕೈಗೊಳ್ಳದೆ ಹೋದರೆ ಮುಂಬರುವ ದಿನದಲ್ಲಿ ಉಗ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಪುರಾತತ್ವ ಇಲಾಖೆಗೆ ವಕ್ಫ್ ಆಸ್ತಿಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತದೆ. ಆ ಹಣದ ಉಪಯೋಗ ಸರಿಯಾಗಿ ಆಗುತ್ತಿಲ್ಲ. ಹೀಗಾಗಿ ಸರ್ಕಾರ ತಾನಾಗೆ ಸ್ವತಃ ಟಿಪ್ಪು ಜಯಂತಿ ಆಚರಿಸಬೇಕು ಎಂದು ಪುನರುಚ್ಚರಿಸಿದ್ದರು. ಈ ಕುರಿತು ಮುಖ್ಯಮಂತ್ರಿಗಳು ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ಸಚಿವರು ಹಾಗೂ ಶಾಸಕರ ಗಮನಕ್ಕೆ ತಂದು ಮನವಿ ಮಾಡುತ್ತೇವೆ ಎಂದು ಮಾಹಿತಿ ನೀಡಿದರು. ಅದರಲ್ಲಿ ವಾಟಾಳ್ ನಾಗರಾಜ್ ಸಾಹೇಬರು ನಾವು ಎಲ್ಲರೂ ಸೇರಿ ಒಂದು ಜಜ್ಮೆಂಟ್ ತೊಗೊಂಡಿದ್ದೀವಿ. ಯಾರು ಆಚರಣೆ ಮಾಡಬೇಕು, ಪ್ರೈವೇಟೈಸ್ ಪ್ರೋಗ್ರಾಮ್, ಅವ್ರ ಸ್ವಂತ ದುಡ್ಡಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಿಸಬಹುದು ಅಂತ ಒಂದು ಆರ್ಡರ್ ಕೂಡ ಇದೆ. ಆ ಆರ್ಡರ್ ಮೇಲೆ ರಾಜಕೀಯವರು ಒಂದು ಕಡೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ
ಬೇರೆ ಸಮಾಜದವರು ಡಿಸ್ಟರ್ಬ್ ಆಗ್ತಾರೆ, ಬೇರೆ ಸಮಾಜದವರು ಮೀಡಿಯಾ ಬೈಟ್ ಕೊಟ್ಟು ಬೇರೆ ಲೀಡರ್ಗಳು ಇದೊಂದು ಕಾಂಟ್ರವರ್ಸಿ ಆಗುತ್ತಂತ ಇವ್ರು ಸ್ಟಾಪ್ ಮಾಡಿದ್ದಾರೆ. ನಾವು ಸ್ಟಾಪ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಟಿಪ್ಪು ಸುಲ್ತಾನ್ ಒಬ್ಬ ವೀರ ಕನ್ನಡಿಗ. ಹಜರತ್ ಟಿಪ್ಪು ಸುಲ್ತಾನ್ ಈ ರಾಜ್ಯಕ್ಕನ್ನು ತಮ್ಮ ರಕ್ತವನ್ನು ಕೊಟ್ಟು ಫಸ್ಟ್ ಫ್ರೀಡಮ್ ಫೈಟರ್ ಮತ್ತು ದೊಡ್ಡ ಸೈಂಟಿಸ್ಟು. ಆದರೂ ಕೂಡ ಸರ್ವಧರ್ಮ ಒಂದು ಮೆಸೇಜ್ ಹೋಗುತ್ತೆ. ಅದಕ್ಕಾಗಿ ಈ ಸತಿ ನಾವು ಅಡ್ಮಿನಿಸ್ಟ್ರೇಷನ್ಗೆ ಮಾತಾಡಿ ಮತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು CMಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ನಾನು ಹೋದ ತಕ್ಷಣ ಬೆಂಗಳೂರಿಗೆ ಇವರು ಎಲ್ಲರೂ ನನಗೆ ಒಂದು 100ರಿಂದ 125 ಸಂಘಟನೆಗಳು ನಮಗೆ ಮೆಮೊರಂಡಮ್ ಕೊಟ್ಟವ್ರೆ. ನಾನು ಹೋಗ್ಬಿಟ್ಟು ಸರ್ಕಾರಕ್ಕೆ ಕೊಡ್ತೀನಿ. ಸರ್ಕಾರ ಇದು ಗಮನಕ್ಕೆ ತೊಗೊಳ್ಬೇಕು. ಆಮೇಲೆ ಇಲ್ಲಿಂದ ಯಾರು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಆಮೇಲೆ ಇವರು ಎಲ್ಲರೂ ಮುಂದೆ ಒರೆಸಿ. ಯಾಕಂದರೆ ನಮ್ಮದು ಇದರಲ್ಲಿ ನಾವು ಮೊಹಮ್ಮದ್ ಪೈಗಂಬರ್ ಬರ್ತ್ಡೇ ಆಚರಣೆ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಲಿ ಸೂಫಿ ಇದ್ದಾಗ ನಾವು ಅವ್ರ ಉರುಸೂ ಮಾಡಬೇಕು, ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡಬೇಕು. ಹೋದ ಸರ್ಕಾರ BJPದಲ್ಲಿ ಟಿಪ್ಪು ಸುಲ್ತಾನ್ ಸಿಲೆಬಸ್ ತೆಗೆದಿದ್ದಾರೆ. ಈ ಸರ್ಕಾರಕ್ಕೆ ನಾವು ಬರೋಕ್ಕೆ ಮುಂಚೆ ಒಂದು ಅಜೆಂಡಾನ ಕೊಟ್ಟಿದ್ವಿ. ಏನು ಸರ್ಕಾರ ಬಂದ ತಕ್ಷಣ ನಾವು ಟಿಪ್ಪು ಸುಲ್ತಾನ್ದು ಸಿಲೆಬಸ್ ಓದ್ಸತಿ ಯಾವ್ದು ಗೌರ್ಮೆಂಟಲ್ಲಿ ತೆಗೆದಿದ್ರು ಈ ಗೌರ್ಮೆಂಟಲ್ಲಿ ತೊಗೊಂಡು ಬರ್ತಾ ಇರುತ್ತೆ. ಇವತ್ತು ತನಕನೂ ಅದು ಚರ್ಚೆಗೆ ಬಂದಿಲ್ಲ. ಮಧು ಬಂಗಾರಪ್ಪ ಅವ್ರು ಎಜುಕೇಷನ್ ಮಿನಿಸ್ಟ್ರಿ ಇದ್ದಾರೆ, ಅವ್ರಿಗೂ ಒಂದು ಮೆಮೊರಂಡಮ್ ಕೊಟ್ಟು ಏನು ಸಿಲೆಬಸ್ ತೆಗೆದಿದ್ದಾರೆ ಅದು ತೊಗೊಂಡು ಬನ್ನಿ ಅಂತ. ಅದಾದಮೇಲೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಒಂದು ಹೆಸರಿತ್ತು. ಆ ದೊಡ್ಡ ರೈಲ್ 55 ವರ್ಷದಿಂದ ಓಡ್ಕೊಂಡಿದ್ದು ಮೈಸೂರಿಂದ ಕಲ್ಕತ್ತಾ ತನಕ. ಯಾಕಂದರೆ ಕಲ್ಕತ್ತಾದಲ್ಲಿ ನಮ್ಮೆಲ್ಲ ವಂಶಸ್ಥರಿದ್ದಾರೆ, ಅದಕ್ಕಾಗಿ ಆ ಟ್ರೈನ್ ಹೆಸರು ತೆಗೆದಾಕಿದ್ರು. ಈ ಸತಿ ಸರ್ಕಾರಕ್ಕೆ 200 ಕೋಟಿಯಿಂದ 150 ಕೋಟಿ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಅರಮನೆ ಇರಲಿ, ಟಿಪ್ಪು ಸುಲ್ತಾನ್ ಮ್ಯೂಸಿಯಂ ಇರಲಿ ಅಥವಾ ಟಿಪ್ಪು ಸುಲ್ತಾನ್ ಫೋರ್ಟ್ ಇರಲಿ, ಸರ್ಕಾರಕ್ಕೆ ದುಡ್ಡು ಬರ್ತಾಯಿದೆ. ಆ ಸರ್ಕಾರ ದುಡ್ಡು ಬೆಳೆಸ್ಕೊಂಡು ಏನು ಮಾಡ್ತಾವ್ರೆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಝೀರೋ ಔಟ್ಕಮ್ ತೋರಿಸ್ತವ್ರೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಹೇಳ್ತೀನಿ, ಆ ದುಡ್ಡಿಂದ ಒಂದು ಒಳ್ಳೆಯ ರಿಸರ್ಚ್ ಸೆಂಟರ್ ಮಾಡಬೇಕು. ಮೈನಾರಿಟೀಸ್ ಮತ್ತು ಬೇರೆ ಬೇರೆ ಸಮಾಜಕ್ಕೆ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಮಾಡಬೇಕು, ಲೈಬ್ರರೀಸ್ ಮಾಡಬೇಕು. ಆದರೆ ಟಿಪ್ಪು ಸುಲ್ತಾನ್ ಶಹೀದ್ ಹೆಸರಲ್ಲಿ ಎಲ್ಲ ಡಿಸ್ಟ್ರಿಕ್ಕಲ್ಲಿ ಒಂದು ಟಿಪ್ಪು ಭವನ್ ಮಾಡಿ ನಾವು ಎಲ್ಲೂ ಆಚರಣೆ ಮಾಡಬೇಕಂದ್ರೆ ಒಂದು ಡಿಸ್ಟ್ರಿಕ್ಕಲ್ಲಿ ಒಂದು ಟಿಪ್ಪು ಭವನ್ ಇದ್ದರೆ ಪ್ರತಿ ವರ್ಷ ಆ ಭವನಕ್ಕೆ ಯೂಟಿಲೈಸ್ ಮಾಡ್ತೀವಿ. ಆ ತಿಂಗಳಾದ ತಕ್ಷಣ ನಾವು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಹುತಾತ್ಮ ಅವ್ರದ್ದು ಜಯಂತಿಯನ್ನು ಆ ಟಿಪ್ಪು ಭವನಲ್ಲಿ ಆಚರಿಸ್ತೀವಿ ಅಂತ ನನ್ನೊಂದು ಮನವಿ ಮಾಡ್ಕೊಳ್ತೀವಿ. ಈ ಸತಿ ಈ ಸರ್ಕಾರ ಬಂದ ತಕ್ಷಣ 4.5% ರಿಸರ್ವೇಷನ್ ಆಫ್ ಮುಸ್ಲಿಮ್ ಎಜುಕೇಷನ್ ಮೈನಾರಿಟೀಸ್ ಇತ್ತು, ಅದು ಹೋಯ್ತು. ನಾವು ಏನು ಅಂದ್ಕೊಂಡಿದ್ವಿ, ಈ ಸರ್ಕಾರ ಬಂದ ತಕ್ಷಣ ನಮಗೆ ರಿಸರ್ವೇಷನ್ ಆಫ್ ಎಜುಕೇಷನ್ ನಮಗೆ ತಿರ್ಗಾ ವಾಪಸ್ ಸಿಗೋದು. ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಕೋರ್ಟಲ್ಲಿ ಏನಾದರೂ ಇರಲಿ, ಸರ್ಕಾರ ಈ ಸತಿನೇ ತಕ್ಷಣಕ್ಕಾಗಿ 4.5% ಇಲ್ಲ. ಯಾಕಂದರೆ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ 8 ಕೋಟಿ ಜನದರಲ್ಲಿ 1.25 ಕೋಟಿ ಮೈನಾರಿಟೀಸ್ ಇದ್ದಾರೆ. ಅದಕ್ಕಾಗಿ ನನ್ನ ಸರ್ಕಾರಕ್ಕೆ ಒಂದು ಡಿಮಾಂಡ್ ಇದೆ, 7.5% ಆ ರಿಸರ್ವೇಷನನ್ನು ತೊಗೊಂಡು ಬಂದುಬಿಟ್ಟು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಮೈನಾರಿಟೀಸ್ ಕೊಡಬೇಕು. ಆದರೂ ಕೂಡ ನಾವು ಮೊನ್ನೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ. ಆ ಕಾಂಗ್ರೆಸ್ ಗೆಲ್ಲಕ್ಕೆ ಮುಸ್ಲಿಂ ಓಟನ್ನು ಭಾಳ ಮುಖ್ಯವಾಗಿ ರೋಲ್ ಆಡಿದ್ದಾರೆ. ಅದಕ್ಕಾಗಿ ನಮಗೆ ಈ ಕರ್ನಾಟಕ ಸರ್ಕಾರದಲ್ಲಿ ಮುಸಲ್ಮಾನರು 90% ಓಟ್ ಹಾಕಿ ನಾವು ಸರ್ಕಾರ ತೊಗೊಂಡು ಬಂದಿದ್ದೀವಿ. ಈ ಸರ್ಕಾರಕ್ಕೆ ನಮ್ಗೆ ರಕ್ಷಣೆ ಬೇಕು. ಮತ್ತು ಈ ಸರ್ಕಾರ 3ರಿಂದ 5 ಕ್ಯಾಬಿನೆಟ್ ಮಂತ್ರಿಗಳು ಮಾಡಬೇಕು. ಯಾವುದಾದ್ರೂ ಒಂದು ಒಳ್ಳೆ ಮಂತ್ರಿಗೆ ಮುಖ್ಯಮಂತ್ರಿ ಮುಸಲ್ಮಾನರಿಗೆ ಮಾಡಬೇಕಂತ ನಾನೊಂದು ಡಿಮ್ಯಾಂಡ್ ಇಕ್ತಾಯಿದ್ದೀನಿ. ಮುಂದೆ ಬರೋ ಕಾಲದಲ್ಲಿ ಇದೆಲ್ಲ ಡಿಮ್ಯಾಂಡ್ಸ್ ಇಟ್ಬಿಟ್ಟು ಸರ್ಕಾರಕ್ಕೆ ಇಕ್ತೀನಿ. ಅಕಸ್ಮಾತ್ ಸರ್ಕಾರ ಒಪ್ಪಲಿಲ್ಲ ಅಂದರೆ ಇದಕ್ಕೊಂದು ದೊಡ್ಡ ಹೋರಾಟ ಮಾಡಬೇಕು. ವಿಪಕ್ಷಗಳ ಸುಳ್ಳು ಆರೋಪ, ಅಪಪ್ರಚಾರ ಹಾಗೂ ಕೋಮುವಾದದ ವಿರುದ್ಧ ರಾಜ್ಯದ ಜನರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 3 ಕ್ಷೇತ್ರಗಳಲ್ಲಿಯೂ ಗೆಲುವು ಎಂಬ ವಿಶ್ವಾಸವಿತ್ತು. ನಿರೀಕ್ಷೆಯಂತೆ 3 ಉಪಸಮರದಲ್ಲಿ ಗೆದ್ದಿದ್ದೇವೆ. ಸಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ 13,000, ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ 25,500 ಹಾಗೂ ಸಂಡೂರಿನಲ್ಲಿ ಅನ್ನಪೂರ್ಣ ಅವರು 9,600 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯವರು 3 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೇವೆ ಅಂತಿದ್ರು. ಅವರು ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪ, ಪಂಚ ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರ ಮಾಡಿದ್ದರು. ವಾಲ್ಮೀಕಿ ಹಗರಣ, ಮುಡಾ ಸೈಟ್ ಹಂಚಿಕೆ ಹಗರಣ ವಿಚಾರವಾಗಿ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರು. ಪಾತ್ರ ಏನು ಇಲ್ಲವೆಂದರೂ ನನ್ನ ಮೇಲೆ ಆರೋಪ ಮಾಡಿದ್ರು. ವಕ್ಫ್ ಆಸ್ತಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿಸಲು ಪ್ರಯತ್ನಿಸಿದ್ರು ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಯಾರು ಮಾತಾಡಬೇಡಿಯಪ್ಪ,
ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು. ನನಗಿದ್ದಂಥ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂಥ ಮಾಹಿತಿ. ಆ ನಿರೀಕ್ಷೆಯಂತೆ ಮೂರು ಉಪಚುನಾವಣೆಗಳಲ್ಲಿ ಗೆದ್ದಿದ್ದೀವಿ. ಪಠಾಣ್ ಅವರು ಸಿಗ್ಗಾಂವ್ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಸುಮಾರು 13,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು 25,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆಮೇಲೆ ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು 9,600 ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯವರು ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು. ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1.5 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು, ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು. ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಸಿದ್ದರಾಮಯ್ಯ ಕಾರಣ. ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನುಬಾಹಿರವಾಗಿದೆ. ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೆ ಹೋದರೂ ಪಾತ್ರ ಇದೆ ಅಂತೇಳಿ ಹೇಳೋದು. ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು. ಆಮೇಲೆ ಈ ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 2014 ನೀವು ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಸಮುದಾಯವನ್ನು ಕಡೆಗಣಿಸಬಾರದು ಎಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಈ ಬಾರಿ ಅಂತಿಮ ಪ್ರಯತ್ನ ಮಾಡಿದ್ವು. ಆದರೆ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ನಿನ್ನೆಯ ಫಲಿತಾಂಶ ಸಂದೇಶ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕು ಅದನ್ನ ಮಾಡುತ್ತೇವೆ ಎಂದು ನಿಖಿಲ ಕುಮಾರಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರ್ಯಕರ್ತ ನಿಂತರೂ ಬರುತ್ತಿದ್ದ ನಮ್ಮ ಸಾಂಪ್ರದಾಯಿಕ ಕನಿಷ್ಠ 60,000 ಮತಗಳು ಈಗ 87,000ಕ್ಕೆ ಹೆಚ್ಚಿದೆ. ಪಕ್ಷದ ಅಭಿಮಾನಿಗಳಾಗಿರುವ ಜನರು ನಮ್ಮ ಕೈ ಬಿಟ್ಟಿಲ್ಲ. ಒಂದು ಸಮುದಾಯದ ಪರವಾಗಿ ದೇವೇಗೌಡರು ಹಿಂದೆ ನಿರ್ಣಯ ತೆಗೆದುಕೊಂಡಿದ್ರು. ಮೀಸಲಾತಿ ವಿಚಾರದ ಬಗ್ಗೆಯೂ ತೀರ್ಮಾನ ಮಾಡಿದ್ರು. ಆ ಚುನಾವಣೆಯಲ್ಲಿಯೂ ಆ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡಿದ್ವಿ. ಆದ್ರೆ ನಮ್ಮ ಅವಶ್ಯಕತೆ ಅವರಿಗೆ ಇಲ್ಲ ಅಂತ ಆ ಸಮುದಾಯ ನಿನ್ನೆ ಸ್ಪಷ್ಟ ಸಂದೇಶ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕು ಎಂಬುದನ್ನು ತಿಳಿಯುತ್ತೇವೆ ಎಂದರು. ಬೆಳಗ್ಗೆ 7 ಗಂಟೆ ಸುಮಾರಿಗೆ ವಿಷಯ ಬಂತು ಮುಟ್ಟು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ. ಕೂಡ್ಲೂರು ಭಾಗದ ಮಂಜುನಾಥ್ ಅನ್ನೋರು, ಅಭಿ ಅಂತ ಕರೀತಾರೆ, ಹುಡುಗನ ಹೆಸರು ಅಭಿ ಅಂತ.
ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ. ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೇವೆ. ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ. ಅದಕ್ಕೆ ಯಾರೂ ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತಿದ್ದೇವೆ. ಸರ್, ಯೋಗೇಶ್ವರ ಹೇಳ್ತಾರೆ ದೇವೇಗೌಡರು ನಿವೃತ್ತಿ ಆಗಬೇಕು ಅಂತ, ಚುನಾವಣಾ ನಿವೃತ್ತಿ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದ್ದಕ್ಕೆ, ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಎಲ್ಲಿ ಫೇಲ್ಯೂರ್ ಆಯಿತು ಸರ್? ಎಲ್ಲಿ ಅಲ್ಪಸಂಖ್ಯಾತರು ವೋಟ್ ಬಿಡಲಿಲ್ವಾ, ಏನಾಯಿತು ಸರ್? ಬಟ್ ನಿಮ್ಮ JDS ವೋಟ್ ಬಿತ್ತ ವೋಟ್ ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ, ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರೂ ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಯಾಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ 1 ವರ್ಷದ ಕಂದಮ್ಮನನ್ನು ಅಪರಿಚಿತ ವ್ಯಕ್ತಿ ಕದ್ದೊಯ್ದ ಘಟನೆ ನಡೆದಿದ್ದು, ತನ್ನ ಕಂದಮ್ಮನಿಗಾಗಿ ಹೆತ್ತ ತಾಯಿ ಕಣ್ಣೀರು ಹಾಕಿ ಗೋಳಾಡಿದ್ದಾಳೆ. ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಗಳು ತಮ್ಮ ತಾಯಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಇಬ್ಬರು ಮಕ್ಕಳೊಂದಿಗೆ ನೋಡಿಕೊಳ್ಳುತ್ತಿದ್ದ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿ ಹಾಡು ಹಗಲೇ 1 ವರ್ಷದ ಸಂದೀಪ್ನನ್ನು ಕರೆದುಕೊಂಡು ಹೋಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಮುದೋಳ ಪಟ್ಟಣದ ನಿವಾಸಿ ರಾಮೇಶ್ವರಿ ತನ್ನ ಇಬ್ಬರು ಮಕ್ಕಳೊಂದಿಗೆ ತಾಯಿ ಪದ್ಮಾ ಪವಾರ್ ಜೊತೆಗೆ ವಿಜಯಪುರಕ್ಕೆ ಸಂಬಂಧಿಕರ ಮನೆಗೆ ಬಂದಿದ್ದಾರೆ. ಈ ವೇಳೆಯಲ್ಲಿ ತಾಯಿ ಪದ್ಮಾ ಪವಾರ್ಗೆ ಆರೋಗ್ಯ ಕೆಟ್ಟಿದೆ. ಹೀಗಾಗಿ 3 ದಿನಗಳ ಹಿಂದೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾಳೆ. ನವೆಂಬರ್ 23ರಂದು ಬೆಳಗ್ಗೆ 11 ಗಂಟೆ ಒಳಗೆ ರಾಮೇಶ್ವರಿ ತಾಯಿ ಪದ್ಮಾಳ ಕಫದ ಪರೀಕ್ಷೆಗಾಗಿ ತಾಯಿ ಬಳಿ 1 ವರ್ಷದ ಮಗು ಸಂದೀಪ್ನನ್ನು ಬಿಟ್ಟು ಹೋಗಿದ್ದಾಳೆ. ಈ ವೇಳೆಯಲ್ಲಿ ಸಂದೀಪ್ ಎದ್ದು ಅಳೋಕೆ ಶುರು ಮಾಡಿದ್ದ. ಆಗ ಮತ್ತೋರ್ವ ಪರಿಚಿತ ವ್ಯಕ್ತಿ ಅಳುವ ಸಂದೀಪ್ನನ್ನು ಎತ್ತುಕೊಂಡು ಆಡಿಸಿದ್ದಾನೆ. ಇದನ್ನ ಗಮನಿಸಿದ ಅಪರಿಚಿತ ವ್ಯಕ್ತಿ ವಾರ್ಡ್ ಒಳಗೆ ಬಂದು ಮಗುವನ್ನು ಎತ್ತಾಡಿಸಿದ್ದಾನೆ. ಬಳಿಕ ಮಗು ಸಂದೀಪ್ನನ್ನು ಹೊರಗೆ ತೆಗೆದುಕೊಂಡು ಹೋಗಿದ್ದಾಗ ಅಪರಿಚಿತ ವ್ಯಕ್ತಿ ಮಗುವನ್ನು ಕದ್ದೊಯ್ದಿದ್ದಾನೆ. ಅಪರಿಚಿತ ವ್ಯಕ್ತಿ ಕುಡಿದ ಮತ್ತಿನಲ್ಲಿರುವುದು ತಿಳಿದು ಬಂದಿದೆ. ಇದೀಗ ಮಗುವಿನ ಹುಡುಕಾಟದಲ್ಲಿ ತಾಯಿ ಗೋಳಾಡತೊಡಗಿದ್ದಾಳೆ. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಅವ ಒಯ್ದ ಹುಡುಗ ಹುಡುಗನ ಅವ ಒಯ್ದಿದ್ದ ಅವನ ಕೈಯಿಂದ ಒಯ್ದಾರತ್ತ ಈಗ ಅಲ್ಲ ಅವ್ನಿಗೆ ಏನು ಹೇಳಿ ಸುಮ್ಮನೆ ಹುಡುಗನ ಏನು ಗೊತ್ತಿಲ್ಲ ಹುಡುಗ ಅಷ್ಟು ಕಷ್ಟ ಹೇಳಕತ್ತಿಲ್ಲ ಆಯ್ತಾ ಹುಡುಗ ಅಷ್ಟು ಚಾಲು ಇಲ್ರಿ ಮದ್ದಿದ್ದಂಗೆ ಐತ್ರಿ ಒಂದು 3 ದಿನ ಆತ್ರಿ. ನಾನು ನಮ್ಮ ಮಮ್ಮಿ ರೀ ಇವತ್ತು ನಮ್ಮ ಮಣ್ಣಾಗೋಳದು ಬರತಾರ್ರಿ. ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಕ್ಕದು ಬರತಾರ್ರಿ. ಅವ್ರಿಗೆ ಹೇಳಿನ್ರಿ ಅವ್ರು ಬರತಾರ್ರಿ. ನಾವು ಮನ್ಯಾಗ ಇವ್ರು ನಮ್ಗೆ ಅದ ನಾವು ಪೇಷಂಟ್ ಫೋನ್ ಬಾಲ್ಕೋಟೆ ಹೋಗೋರು ಇಲ್ಲಿ ಯಾಕೆ ಬಂದ್ರಿ? ನಾವು ಇಲ್ಲಿ ನಮ್ಮ ರಿಲೇಶನ್ಶಿಪ್ ಅದಾರಿ ಅವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಭಾಳ ಇದ್ದೀವ್ರಿ. ವಿಜಯ್ ಪವಾರ್ ಅಂತ್ರಿ. ಅಂದ್ರೆ ನೀವು ದವಾಖಾನೆ ಅಂತ ಬಂದಿದ್ದಿಲ್ಲ? ಬಟ್ ಇಲ್ಲಿ ಬಂದಿದ್ದೀವ್ರಿ. ಏನು ಇಲ್ರಿ, ಸುಮ್ಮನೆ 4 ದಿನ ಅಂತ ಇರಾಕ್ ಬಂದಿದ್ದೀವ್ರಿ.
ನಮ್ಮ ಮಮ್ಮಿಗೆ ಭಾಳ ತ್ರಾಸ. ಅವ್ರು ಬಂದಿಲ್ಲ ವಿಜಯ್ ಪವಾರ್ ಬಂದಿಲ್ರಿ, ಅವ್ರು ಏನೋ ಊರಿಗೆ ಹೋಗ್ಯಾರಂತ ಅವ್ರು ಹೇಳಿದ್ರಣ್ಣ. ಹೇಳಿನ್ರಿ. ಹುಬ್ಬಳ್ಳಿಯಲ್ಲಿ ರಸ್ತೆ ಬದಿಯಲ್ಲಿ ಓಡಾಡುವ ಮಹಿಳೆಯರಿಗೆ ರೋಡ್ ರೋಮಿಯೋಗಳ ಕಾಟದ ಬಗ್ಗೆ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಲಾಖೆಯ ಸಿಬ್ಬಂದಿ ಜೊತೆ ಬೈಕ್ನಲ್ಲಿ ಪೆಟ್ರೋಲಿಂಗ್ ಮಾಡಿ ರೋಡ್ ರೋಮಿಯೋಗಳು ಹಾಗೂ ಪುಂಡರಿಗೆ ಬಿಸಿ ಮುಟ್ಟಿಸಲು ಕಮಿಷನರ್ ಎನ್ ಶಶಿಕುಮಾರ್ ಮುಂದಾಗಿದ್ದಾರೆ. ಹುಬ್ಬಳ್ಳಿಯ ದಾಜಿಬಾನ್ ಮೂಲಕ ಸಿಬ್ಬಂದಿ ಜೊತೆ ಬೈಕ್ ಪೆಟ್ರೋಲಿಂಗ್ ಶುರು ಮಾಡಿದ ಕಮಿಷನರ್ ಎನ್ ಶಶಿಕುಮಾರ್ ಬ್ರ್ಯಾಂಡ್ವೇ, ಶಹಾಬಜಾರ್, ಸ್ಟೇಷನ್ ರೋಡ್, ಕೇಶವಾಪುರ, ಗೋಪನಕೊಪ್ಪ, ಉಣಕಲ್ ಹಾಗೂ ವಿದ್ಯಾನಗರದಲ್ಲಿ ಪೆಟ್ರೋಲಿಂಗ್ ಮಾಡಿ ರಸ್ತೆ ಬದಿಯಲ್ಲಿ ಅನಾವಶ್ಯಕವಾಗಿ ನಿಂತಿದ್ದ ರೋಡ್ ರೋಮಿಯೋಗಳ ಬೈಕ್ ಹಾಗೂ ಮೊಬೈಲ್ ಸೀಸ್ ಮಾಡಿ ಬಿಸಿ ಮುಟ್ಟಿಸುವ ಕಾರ್ಯವನ್ನು ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಡಿಸಿಪಿ ಮಹಾನಿಂಗ್ ನಂದಗಾವಿ ಅವರು ಹಾಗೂ ಇನ್ಸ್ಪೆಕ್ಟರ್ PSI ಸಿಬ್ಬಂದಿಗಳು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಏನಾದ್ರೂ ಮಹಿಳೆಯರ ವಿಡಿಯೋ ಮಾಡೋದು ಕಾಡಿಸಿದ್ರೆ ಕೇಸ್ ಹಾಕುವುದು ಗ್ಯಾರಂಟಿ ಎಂದು ಕಮಿಷನರ್ ಎಚ್ಚರಿಕೆ ನೀಡಿದರು. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು, ಯುವತಿಯರು ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಬೈಕ್ ಪೆಟ್ರೋಲಿಂಗನ್ನು ನಾವು ಜಾರಿ ಮಾಡ್ತಾಯಿದ್ವಿ. ಪ್ರತಿ 1 ಅಥವಾ 2 ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಸೇರಿಬಿಟ್ಟು ಬೈಕ್ ಪೆಟ್ರೋಲಿಂಗ್ ಹೋಗುವಂಥ ಸಂದರ್ಭದಲ್ಲಿ ಯಾರು ರಸ್ತೆಗಳಲ್ಲಿ ಅನುಚಿತವಾಗಿ ನಡ್ಕೊಳ್ಳೋವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥದ್ದು, ಗುಂಪು ಕಟ್ಟಿಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡುವಂಥದ್ದು, ಅದೇ ರೀತಿ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಮೊಬೈಲ್ ಉಪಯೋಗ ಮಾಡುವಂಥದ್ದು, 3 ಜನ ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್ ಬರುವಂಥದ್ದು, ನಿರಂತರವಾಗಿ ಒಂದು ಮೊಬೈಲ್ ಸ್ಕ್ವಾಡ್ ರೀತಿಯಲ್ಲಿ ಆಪ್ರೇಟ್ ಮಾಡ್ತೀವಿ. ರ್ಯಾಂಡಮ್ ಮತ್ತು ಸರ್ಪ್ರೈಸ್ ರೂಟ್ಸು ಮತ್ತು ಟೈಮಿಂಗು ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಅಥವಾ ರಸ್ತೆಗಳಲ್ಲಿ ವಾಹನಗಳನ್ನು ಅಡ್ಡಾಕೊಂಡು ನಿಂತಿರುವಂಥದ್ದು ಈ ಥರದ್ದು ಕಂಡು ಬಂದರೆ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಮುಖ್ಯವಾಗಿ ಮೊಬೈಲ್ ಇಟ್ಕೊಂಡು ಏನು ವಾಹನ ಚಲಾವಣೆ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಖುದ್ದು ಅಪಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಯಾರು ಅಮಾಯಕರು ರಸ್ತೆ ಮೇಲೆ ಓಡಾಡ್ತಿರ್ತಾರೆ ಅವ್ರಿಗೆ ಡಿಕ್ಕಿ ಹೊಡೆಯುವಂಥದ್ದು, ಅವರಿಗೆ ಅಪಘಾತ ಮಾಡುವಂಥದ್ದು, ಅದರಿಂದ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವ ರೀತಿ ನಾವು ಮಾದಕ ವಸ್ತುಗಳನ್ನು ಮುಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಸಹಕರಿಸಿದರು, ಅದೇ ರೀತಿ ಈ ಅವಳಿ ನಗರಗಳನ್ನು ಹೆಣ್ಮಕ್ಳಿಗೆ, ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ, ಲೇಟ್ ಅವರ್ಸಲ್ಲಿ ವರ್ಕ್ ಮಾಡ್ಕೊಂಡು ವಾಪಸ್ ಬರುವಂಥವ್ರಿಗೆ ಅವರೆಲ್ಲರಿಗೂ ಒಂದು ಸುರಕ್ಷಿತವಾದ ನಗರವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಪ್ರತಿಷ್ಠಿತ ITF ಕಲಬುರಗಿ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆಲುವಿನ ಓಟದಲ್ಲಿದ್ದ ಕುಮೈನ್ ಸುಲ್ತಾನು ರಷ್ಯಾದ ಬೋಲ್ಡನ್ ಬ್ರೋವನ್ನ ಮಣಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಅಂತಿಮ ಹಣಾಹಣಿಯಲ್ಲಿ ಉಜ್ಬೇಕಿಸ್ತಾನದ ಅಗ್ರ ಶ್ರೇಯಾಂಕದ ಆಟಗಾರ ಖುಮೈನ್ ಸುಲ್ತಾನು ರಷ್ಯಾದ ಬೋಲ್ಡನ್ ವಿರುದ್ಧ 1 ಗಂಟೆಯ ಹೋರಾಟದಲ್ಲಿ 6-2, 6-1 ಅಂತರದಲ್ಲಿ ವಿಜಯಮಾಲೆ ಧರಿಸಿದರು. ಸುಲ್ತಾನು ಅವರಿಗೆ ಶ್ರೇಣಿಯಲ್ಲಿ ಇದು 5ನೇ ಪ್ರತಿಷ್ಠಿತ ಗುರಿಯಾಗಿದ್ದು ಭಾರತದಲ್ಲಿ 2ನೇ ಪ್ರಶಸ್ತಿಯಾಗಿದೆ. ರನ್ನರ್ ಅಪ್ ರಷ್ಯಾದ ಬೋಲ್ಡನ್ ಬೋಬ್ರೇವ್ $2120 ಅಮೆರಿಕನ್ ಡಾಲರ್ ಪ್ರಶಸ್ತಿಗೆ ಹಾಗೂ 16 ATP ರ್ಯಾಂಕಿಂಗ್ ಗೆ ಸಮಾಧಾನ ಪಡಿಸಬೇಕಾಯಿತು. ಇನ್ನು ಇದೇ ಸಂದರ್ಭದಲ್ಲಿ MLC ಶಶಿಲ್ ನಮೋಶಿ ಮಾತನಾಡಿದರು. ಗುಲ್ಬರ್ಗ ಇತಿಹಾಸದ ಒಂದು ಟೆನ್ನಿಸಿನ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಇವತ್ತು ಜರುಗಿದೆ. ITF ಕಲಬುರ್ಗಿ ಈ ಇಂಟರ್ನ್ಯಾಷನಲ್ ಟೂರ್ನಮೆಂಟ್, ಇದು ವರ್ಲ್ಡ್ ಟೆನ್ನಿಸ್ ಟೂರ್ ಅಂತ ಹೇಳ್ತಾರೆ. ಈ ಇಂಟರ್ನ್ಯಾಷನಲ್ ಇವೆಂಟ್ ಇದು ಮೊದಲು ಕೂಡ 2002ರಲ್ಲಿ ಆಮೇಲೆ 2010ರಲ್ಲಿ ನಡೆದಿತ್ತು.
ಕಳೆದ ವರ್ಷ ಕೂಡ ಆಯಿತು ಮತ್ತು ಈ ವರ್ಷ ಕೂಡ ಆಗಿದೆ. ನಮಗೇನು ಸಂತೋಷ ತಂದು ಕೊಡುತ್ತೆ ಅಂತಂದರೆ ಈ ಇಂಟರ್ನ್ಯಾಷನಲ್ ಈವೆಂಟ್ ಗುಲ್ಬರ್ಗಾದಲ್ಲಿ ನಡೀತಾ ಇದೆಯಲ್ಲ ಅಂತ ಭಾಳ ಅತ್ಯಂತ ಸಂತೋಷದಾಯಕ ಒಂದು ವಿಚಾರ. ಆಮೇಲೆ ಈ ವರ್ಷ ನನಗೆ ತಿಳಿದು ಬಂದಿದ್ದು ಇಡೀ ಭಾರತ ದೇಶದಲ್ಲಿ 3 ಕಡೆಯೇ ಈ ಥರದ ITF ಈವೆಂಟ್ ನಡೆದಿದೆ. ಸೊ ಗುಲ್ಬರ್ಗಾದ ವಿಶೇಷವಾಗಿ ಯುವಕರು ಸಾಕಷ್ಟು ಜನ ಟೆನ್ನಿಸ್ ಆಡ್ತಾರೆ, ಇಲ್ಲಿ ಕಲಿಯುವಂಥ ಒಂದು ಹುಮ್ಮಸ್ಸು ಅವರಲ್ಲಿದೆ. ಅವರಿಗೆ ಮೋಟಿವೇಟ್ ಮಾಡಲಿಕ್ಕೆ ಈ ಥರದ ಈವೆಂಟ್ ನಡೀತಾ ಇದೆ. ಇವತ್ತು ಆರ್ಗನೈಸ್ ಮಾಡಿದಂಥ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಭಾಳ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಯಾವ ಸಣ್ಣ ಪುಟ್ಟು ಯಾವ ಸಮಸ್ಯೆ ಇಲ್ಲ ಮತ್ತು ಯಾವುದೂ ಅಂಥ ಘಟನೆ ಇಲ್ಲ. ಈ ಸಂದರ್ಭದಲ್ಲಿ ಐ ಶುಡ್ ಕಾಂಗ್ರ್ಯಾಚುಲೇಟ್ ದ ವಿನ್ನರ್ಸ್, ದ ರನ್ನರ್ಸ್ ಅಪ್ ಆ್ಯಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್. ನಂತರ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ITF 2024 ಈವೆಂಟ್ ಏನಿದೆಯಲ್ಲ ಭಾಳ ಸಕ್ಸಸ್ಫುಲ್ ಆಗಾಯಿತು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, DC ಮೇಡಮು, RC ಸರ್, CO ಸರ್, ಮತ್ತು ಎಲ್ಲ ನಮ್ಮ ADC ಅವರು ಮತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಎಲ್ಲ ಸ್ಪಾನ್ಸರ್ಸು. ಪ್ರಥಮವಾಗಿ ಇದು ನಮಗೆ ಈವೆಂಟ್ ಬಂದ ಮೇಲೆ ಲಾಸ್ಟ್ ಇಯರೇ ಮಾಡಿದ್ದೀವಲ್ಲ, ಮತ್ತು ಅದೇ ರೀತಿಯಾಗಿ ಈ ವರ್ಷವೂ ಮಾಡಬೇಕಂತ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸ್ಪಾನ್ಸರ್ಸ್ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ವರ್ಷದ ಸ್ಪೆಷಾಲಿಟಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ಸು ಮತ್ತು ಭಾಳ ಜನ ಬಂದ್ದಾರೆ. ಈವನ್ ಕ್ವಾಲಿಫೈಯಿಂಗ್ ಮ್ಯಾಚಲ್ಲಿ 20-25 ಪ್ಲೇಯರ್ಸ್ ವಾಪಸ್ ಹೋಗಿದ್ದಾರೆ. ದೇ ಡಿಡ್ ನಾಟ್ ಕ್ವಾಲಿಫೈ ಇನ್ ಅವರ್ ಕ್ರೈಟೇರಿಯಾ. 20-25 ಜನ ವಾಪಸ್ ಹೋಗಿದ್ದಾರೆ. ಲಾಸ್ಟ್ ಇಯರ್ ಕಡಿಮೆ ಪ್ಲೇಯರ್ಸ್ ಬಂದಿದ್ದಕ್ಕೆ ಲೋಕಲ್ ಪ್ಲೇಯರ್ಗೆ ಆಡೋಕ್ಕೆ ಅವಕಾಶ ಸಿಕ್ತು. ಈ ವರ್ಷ ಆತ ಆಡಿಲ್ಲ. ಸೊ ಹಿಂಗಾಗಿ ಏನಾಗಿದೆ, ಈ ವರ್ಷ ಒಳ್ಳೆ ಪ್ಲೇಯರ್ಸು, ಕಾಂಪಿಟೇಷನು ಗುಲ್ಬರ್ಗ ದಿನೇ ದಿನೇ ಬೆಳೀತಾ ಇದೆ. ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಕಲಬುರಗಿಯಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ. ಸೊ ಆಸ್ಟ್ರೇಲಿಯಾದಿಂದ ತಾವು ನೋಡ್ಬೋದು, ಉಜ್ಬೇಕಿಸ್ತಾನದಿಂದ, ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ US ಇಂದ ಪ್ಲೇಯರ್ಸ್ ಬಂದಿದ್ದಾರೆ. 15 ಪ್ಲೇಯರ್ಸ್ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಟೋಟಲಿ 64 ಪ್ಲೇಯರ್ಸಲ್ಲಿ. ಈ ರೀತಿಯಾಗಿ ನಮ್ಮ ಈವೆಂಟ್ ಭಾಳ ಸಕ್ಸಸ್ಫುಲ್ಲಾಗಾಯಿತು. 32 ಪ್ಲೇಯರ್ಸ್ ಕ್ವಾಲಿಫೈಯಿಂಗು, 32 ಪ್ಲೇಯರ್ಸು ಮೇನ್ಸು ಈ ರೀತಿಯಾಗಿ ಆಡಿದ್ದಾರೆ. ಡಬಲ್ಸ್ ನಿನ್ನೆ ಮುಗೀತು. ಇವತ್ತು ಏನದಲ್ಲ ಸಿಂಗಲ್ಸ್ ಆಯಿತು. ಅವರು ವೆರಿ ಫೇಮಸ್ ರಷ್ಯನ್ ಪ್ಲೇಯರ್ ಬಾಬ್ರೋ ನಿನ್ನೆ ಡಬಲ್ಸಲ್ಲಿ ಗೆದ್ದಿದ್ದಾರೆ. ಇವತ್ತು ಸಿಂಗಲ್ಸಲ್ಲಿ ರನ್ನರ್ ಅಪ್ಪು. ಸುಲ್ತಾನು ಅವರು ವಿನ್ನರ್ ಆಗಿದ್ದಾರೆ ಇವತ್ತು. ಸೊ ನಮ್ಮ ಎಲ್ಲ ಆಡಿಯನ್ಸು ಚೆನ್ನಾಗಿದ್ದರು ಮತ್ತು ನಮ್ಮ ಮೀಡಿಯಾ ಕವರೇಜು ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಆಲ್. ನಮಗೊಂದು ಅಪರ್ಚುನಿಟಿ ಸಿಕ್ತು. ನಮ್ಮ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಇಯರ್ ಮಾಡಿದ್ರಿಂದ. ಈ ವರ್ಷ ನಾವು ಭಾಳಷ್ಟು ಕಾಸ್ಟ್ ಕಟ್ ಡೌನ್ ಮಾಡಿದ್ದೀವಿ. ಇನ್ನು ಮುಂದೆ ಇಂಥ ಈವೆಂಟ್ಸ್ಗಳು ಮತ್ತೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಇಯರ್ ಆಲ್ಸೋ ಟು ಹ್ಯಾಪನ್. ನೋಡೋಣ, ಮತ್ತೆ ಮುಂದೆ ಇಂಥ ಈವೆಂಟ್ ಬಂದರೆ ಶ್ಯೂರ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ನಾವು ಇದೇ ರೀತಿಯಾಗಿ ಸಕ್ಸಸ್ಫುಲ್ ಈವೆಂಟ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶೃಂಗೇರಿ ಮಠವನ್ನು ಕೆಲವರು ಒಡೆದು ಹಾಕಿದಾಗ ಟಿಪ್ಪು ಸುಲ್ತಾನ್ ಸಿಪಾಯಿಗಳನ್ನು ಕಳಿಸಿ ರಕ್ಷಣೆ ಮಾಡಿದ್ದಾರೆ ಎಂದು ಹಜರತ್ ಟಿಪ್ಪು ಸುಲ್ತಾನ್ ವಂಶಸ್ಥ ಸೈಯದ್ ಮನ್ಸೂರ್ ಅಲಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನೇಕ ದೇವಸ್ಥಾನಗಳಿಗೆ ಹಜರತ್ ಟಿಪ್ಪು ಸುಲ್ತಾನ್ ಜಮೀನು ನೀಡಿದ್ದಾರೆ ಎಂದು ವಿವರಿಸಿದರು. ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಟಿಪ್ಪು ಜಯಂತಿ ಹೆಸರಿನ ಮೇಲೆ ವೋಟ್ ಬೇಕಾಗಿತ್ತು. ಇವಾಗ ಮುಸ್ಲಿಮರಿಗೆ ಬೇರೆ ಪಕ್ಷ ಇಲ್ಲದ ಕಾರಣ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಿದ್ದಾರೆ ಎಂಬುದು ಅವರಿಗೆ ಗೊತ್ತಾಗಿದೆ ಎಂದು ತಿಳಿಸಿದರು. ಟಿಪ್ಪು ಸುಲ್ತಾನ್ ಮೊದಲೇ ಮುಸಲ್ಮಾನರಿಗೆ ಮಾತ್ರ ಸೀಮಿತಗಿಲ್ಲ. ಟಿಪ್ಪು ಸುಲ್ತಾನ್ ಅವರು ಭಾಳ ದೇವಸ್ಥಾನಗಳಿಗೆ, ಮಟ್ಟಿಗೆ ಮತ್ತು ಶೃಂಗೇರಿ ಶೃಂಗೇರಿ ದೇವಸ್ಥಾನವನ್ನು ಯಾರು ಹೊಡೆದಿದ್ರು ಅದಕ್ಕೆ ರಕ್ಷಣೆ ಅವರು ಯಾರು ಕೊಟ್ಟಿದ್ರು, ರಕ್ಷಣೆ ಮಾಡಿ ಇವತ್ತೂ ಪತ್ರ ಇದೆ. ಟಿಪ್ಪು ಸುಲ್ತಾನ್ ಅವರು ಭಾಳ ದೇವಸ್ಥಾನಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ, ಭಾಳ ದೇವಸ್ಥಾನಗಳು ಕೂಡ ಜಾಗಗಳು ಕೊಟ್ಟಿದ್ದಾರೆ ಅಂತ. ಆಸಕ್ತಿ ತೋರಿಸಲ್ಲ ಅಂತ ರಾಜ್ಯ ಸರ್ಕಾರ ಇತ್ತೀಚೆಗೆ. ಆದರೆ 2015 ಜಯಂತಿ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಈಗ ಅವರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಯಾಕೆ ಈ ಜಯಂತಿ? ಅದಕ್ಕಾಗಿ ನಾನೇ ಹೇಳ್ದಲ್ಲ ಮೊದಲೇ, ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಓಟ್ ಬೇಕಾಗಿತ್ತು. ಈಗ ಮುಸಲ್ಮಾನರು ಒಗ್ಗಟ್ಟಾಗಿ ಯಾವುದೂ ಆಪ್ಷನಲ್ಲಿಲ್ಲ ಬೇರೆ ಪಕ್ಷ, ಅದಕ್ಕೆ ಕಾಂಗ್ರೆಸ್ಗೆ ಹೋಗ್ತವ್ರೆ. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಬೇರೆ ದಾರಿ ಇತ್ತು. ಟಿಪ್ಪು ಸುಲ್ತಾನ್ ಜಯಂತಿ ಇತ್ತು. ಈ ಸತಿ ಬೇಕಾಗಿಲ್ಲ, ಯಾಕಂದರೆ ಮುಸಲ್ಮಾನರು ಒಂದು ಕಡೆಯಿಂದ ಹೆದರಿಕೆ ಬೀಳ್ಕೊಂಡು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ವೋಟ್ ಮಾಡ್ತಾವೆ. ಸಿಪಿಐಎಂ ಪಕ್ಷದ 24ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನದ ನಿಮಿತ್ತವಾಗಿ ನೆಹರುಗಂಜದಿಂದ ಜಗತ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಜರುಗಿತು. ಕಲಬುರಗಿ ನಗರದಲ್ಲಿ ಇಂದು ಸಿಪಿಐಎಂ ಪಕ್ಷದ 24ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನದ ನಿಮಿತ್ತವಾಗಿ ನಗರದ ಗಂಜ್ ಪ್ರದೇಶದಿಂದ ಜಗತ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಜರುಗಿತು.
ಈ ಸಂದರ್ಭದಲ್ಲಿ ಶರಣಬಸಪ್ಪ ಶೆಟ್ಟಿ, ಕೆನೀಲಾ ಸೇರಿದಂತೆ ಸಾವಿರಾರು ಸಿಪಿಎಂ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.